ಹಾಯ್ ಗಾಯ್ಸ್, ನಾವು ಮತ್ತೆ ಒಂದು ಹೊಸ ವಿಡಿಯೋ ಮಾಡ್ತಿದ್ವಿ. ಅಮ್ಮ ಇವಾಗ ಒಂದು ರೆಸಿಪಿ ಮಾಡ್ತಿದಂತೆ. ಏನು ರೆಸಿಪಿ ಅಂತ ಕೇಳೋಣ ಬನ್ನಿ. ಅಮ್ಮ ಏನು ರೆಸಿಪಿ ಮಾಡ್ತಿದ್ಯಾ? ಗೋಬಿ ಗೋಬಿ ಡ್ರೈ ಗೋಬಿ ಡ್ರೈ ಗೋಬಿ. ಅದಕ್ಕೇನೆಲ್ಲ ಮಾಡ್ಕೊಬೇಕು? ಅದಕ್ಕೆ ಫಸ್ಟು ಇದು ಗೋಬಿ ತಗೊಂಡಿದ್ದೀನಲ್ಲ, ತಗೊಂಡು ಹತ್ರಕ್ಕೆ ಸೊ ಗೋಬಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಪೂರ ಆ ಗೋಬಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಕುಕ್ಕರಲ್ಲಿ ಜಾಸ್ತಿ ಇದೆಯಲ್ಲ, ಅದಕ್ಕೆ ಒಂದು ಕುಕ್ಕರಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೊತಾ ಇದ್ದೀನಿ. ಸೊ ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಇವಾಗ ಇವಾಗ ಗೋಬಿ ಏನು ತೊಗೊಂಡಿದ್ದೀನಲ್ಲ ಅದನ್ನ ಬಿಡಿಸ್ಕೊಂಡು ಅದನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ಇದು ಕಾದಿದೆ. ಅರಿಶಿನ ಮತ್ತು ನೀರು ಏನಕ್ಕೆ ಉಪ್ಪು ಹಾಕಿ ಅರಿಶಿನ ಹಾಕಿ ನೀರನ್ನ ಏನಕ್ಕೆ ಕಾಯಿಸ್ಕೊಳ್ಬೇಕು ಆಮೇಲೆ ಹಾಕಬೇಕು ಅಂದರೆ ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ, ಸೊ ಅದೆಲ್ಲನೂ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಸೊ ಬೇಯಿಸ್ಕೊಂಡ್ರೆ ನೆಕ್ಸ್ಟ್ ಫ್ರೈ ಮಾಡೋದಕ್ಕೆ ಈಸಿಯಾಗಿ ಎಣ್ಣೆಯಲ್ಲಿ ಬೆಂದೋಗ್ಬಿಡುತ್ತೆ. ಸೊ ನಾನು ತಗೊಂಡಿರೋಂಥ ಪೂರ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದು ಬೇಯೋಷ್ಟೊತ್ತಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ. ಸೊ ನೆಕ್ಸ್ಟು ಮಸಾಲೆಗೆ 1 ಕಪ್ಪಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಮೈದಾನ ಅಂದರೆ 1.5 ಕಪ್ಪಷ್ಟು ಮೈದಾನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಸೊ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವೆರಡು ಹಾಕಿದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲಾನ ಅಂದರೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್. ಖಾರ ಬೇಕು ಅಂದವರು ಸ್ವಲ್ಪ ಖಾರನ ಹಾಕ್ಕೊಳ್ಬೋದು. ನೆಕ್ಸ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಬೇಕಾದರೆ ಅಂಗಡಿಯಿಂದ ತೊಗೊಂಡ್ಬಂದು ಹಾಕ್ಕೊಳ್ಬೋದು. ಅಂದರೆ ಅಂಗಡಿಯಿಂದ ತಂದು ಹಾಕ್ಕೊಡೋದಾದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ. ಸೊ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಲಾಸ್ಟು ಸ್ವಲ್ಪ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನೀವು ಟೇಸ್ಟ್ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಖಾರ ಜಾಸ್ತಿ ಬೇಕಾದ್ರೆ ಖಾರ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಮಗು ತಿನ್ನೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಖಾರನ ಹಾಕ್ತೀನಿ. ಸೊ ಇದೆಲ್ಲ ಹಾಕ್ಕೊಂಡು ಈ ರೀತಿ ಫಸ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀರು ಹಾಕೋದಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತೀನಿ. ಜಾಸ್ತಿ ತೆಳ್ಳನೂ ಮಾಡ್ಕೋಬೇಡಿ. ಏನಕ್ಕೆ ಅಂತಂದರೆ ಇದೇನಿದೆಯಲ್ವ ಹಿಟ್ಟು, ಅದು
ಗೋಬಿಗೆ ಅಂಟೋದಿಲ್ಲ. ಸೊ ಅದಕ್ಕೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳನೂ ಇರಬಾರ್ದು. ಸೊ ಇದು ತೀರಾನೇ ಗಟ್ಟಿಯಾಗೋಯ್ತು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಈ ಥರ ಇದ್ದರೆ ಸಾಕು ಅಂತ ಅನಿಸುತ್ತೆ. ಸೊ ನೀಟಾಗಿ ಕೋಟ್ ಆಗುತ್ತೆ. ಸೊ ಒಂಚೂರು ಗಂಟಿಲ್ಲದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇಲ್ಲಿ ಗೋಬಿ ಬೆಂದಿದೆ. ಸೊ ಇದನ್ನು ನೀಟಾಗಿ ನಾನು ಸೋಸ್ಕೊತೀನಿ. ಸೊ ನೋಡಿ, ಈ ಥರ ಆಗಿರಬೇಕು. ಒಂಚೂರು ಗಂಟು ಇರಬಾರ್ದು. ಸೊ ನೀವು ಇವಾಗ ಬೇಕಾದರೆ ಟೇಸ್ಟ್ ನೋಡ್ಬೋದು. ಖಾರ, ಉಪ್ಪು, ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಖಾರ, ಅಥವಾ ಉಪ್ಪು ಬೇಕು ಅಂದರೆ ಉಪ್ಪು ಇವಾಗ ನೀವು ಒಂದ್ಸತಿ ಟೇಸ್ಟ್ ಮಾಡ್ಬೋದು. ನಾನು ಹೇಳ್ತೀನಿ. ಖಾರ ಐತೆ, ಉಪ್ಪು ಖಾರ ಎರಡು ಹಾಕೊಂಚೂರು. ಸೊ ಗೈಸ್, ನೆಕ್ಸ್ಟ್ ನಾನು ಇಲ್ಲಿ ಬೇಯಿಸ್ಕೊಂಡಿರೋಂಥ ಗೋಬಿನ, ಅಂದರೆ ಏನಕ್ಕೆ ಅರ್ಶಿನ ಆಗಿದೆ ಅಂದರೆ ನಾನು ಅರ್ಶಿನ ಮತ್ತು ಉಪ್ಪು ಹಾಕಿ ಎರಡು ಬೇಯಿಸ್ಕೊಂಡಿದ್ನಲ್ವ, ಸೊ ಅದಕ್ಕೆ ಈ ರೀತಿ ಆಗಿದೆ. ಸೊ ಇದನ್ನು ನಾನು ಫುಲ್ಲು ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಪೂರ ಕಲಿಸ್ಕೊಂಡು ಬಿಡ್ತೀನಿ. ಗೈಸ್ ಇಲ್ಲಿ ನೋಡಿ, ಈ ಥರ ಫುಲ್ಲು ಕೋಟೆಡ್ ಆದರೆ ಸಾಕಾಗುತ್ತೆ. ಸೊ ನಿಮಗೆ ರೆಡ್ ಕಲರ್ ಬೇಕು ಅಂತಂದರೆ ನಿಮಗೆ ಕಾಶ್ಮೀರಿ ಚಿಲ್ಲಿ ಮಿರ್ಚಿ ಬರುತ್ತಲ್ವ, ಕಾಶ್ಮೀರಿ ಮಿರ್ಚಿ, ಸೊ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಅಥವಾ ನೀವು ಕಬಾಬ್ ಪೌಡರ್ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿದ್ರೂ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪನೇ ಬಿಟ್ಬಿಟ್ಟು ನಾನು ಕರಿತೀನಿ. ಸೊ ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಅಂತ. ಸೊ ಇದು ಡ್ರೈ ಗೋಬಿ ಆಗಿರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿಯಾದ ಗ್ರೇವಿನ ಮಾಡ್ಕೊತಾ ಇಲ್ಲ. ಸೊ ಇದು ಹಾಗೇ ಸಾಸ್ ಜೊತೆ ಹಾಕ್ಕೊಂಡು ಸೊ ನೀವು ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಮಗು ತಿನ್ನಲ್ಲ ಅಂತ ಹೇಳಿಬಿಟ್ಟು. ಸೊ ನೀವು ಖಾರ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಖಾರನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ಕ್ರಂಚಿಯಾಗಿ ಕ್ರಿಸ್ಪಿಯಾಗುತ್ತೆ. ಸೊ ಆವಾಗ ನೀವು ಇದನ್ನು ಎತ್ತಿಟ್ಕೊಂಡು ಅಂದರೆ ಎಣ್ಣೆಯಿಂದ ಹೊರಗೆ ತೆಗಿಬೋದು. ಸೊ ನೋಡಿ, ಈಗ ಇದು ಬೆಂದಿದೆ. ಸೊ ನಾನು ಈಗ ಇದನ್ನು ತೆಗೆದುಬಿಡ್ತೀನಿ. ಸೊ ಇದಕ್ಕೆ ಗ್ರೇವಿನ ಆ್ಯಡ್ ಮಾಡಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದು ಫಿನಿಶಿಂಗ್ ಬರುತ್ತೆ. ಸೊ ನಾನು ಡ್ರೈ ಗೋಬಿ ಮಾಡ್ತಾ ಇರೋದ್ರಿಂದ ಅದು ಏನು ಹೂವು ಕೋಸ್ದು ಇದಿದೆಯಲ್ವ ಸ್ಟೆಮ್ಮು, ಸೊ ಅದು ಅದೇ ಥರನೇ ಕಾಣಿಸುತ್ತೆ, ಬಟ್ ಅದೆಲ್ಲ ಬೆಂದಿರುತ್ತೆ ಕ್ರಿಸ್ಪಿಯಾಗಿ. ಸೊ ನೋಡಿ, ಸೇಮ್ ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಡ್ರೈ ಗೋಬಿ ಹೇಗೆ ಮಾಡ್ತಾರೆ ಸೊ ಅದೇ ಥರನೇ ಸೇಮ್ ಇದೆ ಟೇಸ್ಟು. ಸೊ ಅಂದರೆ ನಾನು ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ, ನೀವು ಬೇಕು ಅಂದರೆ ಖಾರನ ಜಾಸ್ತಿ ಹಾಕ್ಕೊಳ್ಬೋದು. ಸೊ ನನಗೆ ಮಗು ಜಾಸ್ತಿ ಖಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಡ್ರೈ ಗೋಬಿನೇ ಅಂದರೆ ಖಾರನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ಡ್ರೈ ಗೋಬಿನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಣ್ಣೆನ ನೀಟಾಗಿ ಸೋಸ್ಕೊಂಡು ಇದು ನೀವು ಬೇಕಾದರೆ ಏನಾದರೂ ಪ್ಲೇನ್ ಗ್ರೇವಿ ಜೊತೆ ನೀವು ಸೈಡ್ಸ್ ಆಗಿರೋದು ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು. ಸೊ ನೋಡಿ, ಇದನ್ನು ನೀವು ಸಾಸ್ ಜೊತೆ ಹಾಕ್ಕೊಂಡು ತಿನ್ಕೊಳ್ಬೋದು. ಸೊ ಬನ್ನಿ ಸಾಸ್ ಜೊತೆ ಹಾಕ್ಕೊಂಡು ಸರ್ವ್ ಮಾಡೋಣ. ಗೈಸ್ ನೋಡಿ, ಈ ಥರ ಆಗುತ್ತೆ. ಕರ್ದಿದ್ದು ಎಣ್ಣೆನಲ್ಲಿ ಫ್ರೈ ಮಾಡಿದ್ದಾದಮೇಲೆ
ಸೊ ಈ ಥರ ಆಗುತ್ತೆ. ಸೊ ಇದು ಡ್ರೈ ಗೋಬಿ, ನೀವು ಇದಕ್ಕೆ ಗ್ರೇವಿ ಬೇಕಾದ್ರೆ ಮಾಡ್ಕೋಬೋದು. ಸೊ ಇದನ್ನು ಸಾಸಲ್ಲಿ ತಿನ್ನೋದು. ಸೊ ನೋಡಿ ಇವನು ಹೆಂಗೆ ತಿಂತಾನೆ ಅಂತ. ತಿಂತೀರಾ? ಹೆಂಗೈತೆ ಟೇಸ್ಟು? ಚೆನ್ನಾಗೈತೆ. ಖಾರ ಅದೇ ಅಂಗಡಿಯಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಇರುತ್ತೆ. ಖಾರ ಇನ್ನೊಂದ್ಸಲ ಬೇಕಿತ್ತು. ಸಾಕು ನಿನಗೆ, ಖಾರ ಇಲ್ಲ, ಜಾಸ್ತಿ ಖಾರ ಇದು ತಿನ್ನೋಲ್ಲ. ಓಕೆ ಗೈಸ್, ಖಾರ ಇಲ್ಲ. ಸೊ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದು ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.